ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಸಭೆಯನ್ನು ಮಾಡಿದ್ರು. ಈ ಸಭೆಯಲ್ಲಿ ಏನು ಪಾಯಿಂಟ್ಸ್ ಇತ್ತು ಅಲ್ಲಿ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಪಾಯಿಂಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನೆಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾತಾಡಿದ್ದಾರೆ ಅಂತ. ರಾಹುಲ್ ಗಾಂಧಿ ಇಷ್ಟೇ ವಿಚಾರ ಪ್ರಸ್ತಾಪ ಮಾಡಿರೋದ್ರಲ್ಲಿ ನರೇಂದ್ರ ಮೋದಿ ಅವರ ಒಂದು ನಾಗಾಲೋಟ ಇತ್ತಲ್ಲ, ಇದು ಅನೇಕರು ಇದನ್ನು ವಿಶ್ಲೇಷಣೆ ಮಾಡ್ತಾರೆ. ಇದು ಯಾರೋ ಗೆದ್ದ ಚುನಾವಣೆಯೂ ಅಲ್ಲ, ಯಾರೋ ಸೋತ ಚುನಾವಣೆಯೂ ಅಲ್ಲ. ನನ್ನ ಬಿಟ್ಟರೆ ಇಲ್ಲ ಅಂಥೇಳಿ ಒಬ್ಬ ವ್ಯಕ್ತಿ ಮುನ್ನುಗ್ತಾ ಇದ್ದಾಗ ಅವರಿಗೆ ಬ್ರೇಕ್ ಹಾಕುವಂತಹ, ಲಗಾಮು ಹಾಕುವಂತಹ, ನಾನು ನಡೆದದ್ದೇ ದಾರಿ ಅಂತ ಆನೆ ಹೋಗ್ತಾ ಇದ್ದರೆ ಅದಕ್ಕೆ ಅಂಕುಶ ಹಾಕ್ತಾರಲ್ಲ, ಆ ತರಹದ ಒಂದು ಚುನಾವಣೆ ಇದು. ಫುಲ್ ಮೆಜಾರಿಟಿ ಇದ್ದಾಗ ಯಾರ ಮಾತುಗೂ ಬೆಲೆ ಇರಲ್ಲ, ಅವರು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿ. ಸೊ ಅಂತಹ ಒಂದು ನಾಗಾಲೋಟ ಇತ್ತಲ್ಲ, ಇದಕ್ಕೆ ನಾವು ಬ್ರೇಕ್ ಹಾಕಿದ್ದೀವಿ. ನಿಮ್ಮೊಬ್ಬರೇ ಅಲ್ಲ, ಇದು ಎಲ್ಲರಿಗೂ ಸೇರಿದಂಥ ಭಾರತ. ಇದು ನಿಮ್ಮೊಬ್ಬರ ಮಾತು ಎಲ್ಲರೂ ಕೇಳಬೇಕಾಗಿಲ್ಲ. ಎಲ್ಲ ರಾಜ್ಯಗಳ, ಎಲ್ಲ ನಾಯಕರ, ಎಲ್ಲ ಪಕ್ಷಗಳ ಆಶೋತ್ತರಗಳಿಗೆ ಒಂದು ಬೆಲೆ ಇದೆ ಇಲ್ಲಿ. ಅವರವರ ಬೇಕು ಬೇಡಗಳನ್ನು ನೀವು ಆಲಿಸಿ ಅಂತ ಅನೇಕ ಕಡೆಯಿಂದ ಸಂದೇಶಗಳು ಬರ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಮೋದಿಯವರ ನಾಗಾಲೋಟಕ್ಕೆ ನಾವು ಬ್ರೇಕ್ ಹಾಕಿದ್ದೇವೆ. ಈಗಿನ ಸರ್ಕಾರ ಯಾವತ್ತು ಬೇಕಾದರೂ ಬೀಳಬಹುದು, ಏನೋ ಸೋತು ಹೋಗ್ಬಿಟ್ಟಿದ್ದೀವಿ ನಾವು, ಇನ್ನೇನು ಮುಗಿದೇ ಹೋಯಿತು, ಇನ್ನು 5 ವರ್ಷ ಅಲ್ವೇನಪ್ಪ, ಈ ತರಹದ ಅಭಿಪ್ರಾಯಗಳು ಸಹಜ. ಈ ಥರ ಮನೋಭಾವ ಬರೋದು ಸಹಜ. ತಲೆ ಕೆಡಿಸ್ಕೋಬೇಡಿ. ಈ ಸರ್ಕಾರ ಇದೆಯಲ್ಲ, ಯಾವತ್ತು ಬೇಕಾದರೂ ಬೀಳೋ ಸನ್ನಿವೇಶ ಇದೆ. ಹಾಗಾಗಿ ಯಾರು ಧೃತಿಗೆಡಬೇಡಿ, ಎದೆಗುಂದಬೇಡಿ, ಆರಾಮ ಕೆಲಸ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರೆ. ಇದು ನಾವು ಬ್ರೇಕ್ ಹಾಕಿರೋದು ಮೊದಲ ಸಾಧನೆ. ಇದು ನಾವು ಗೆದ್ದುವಾ ಇಲ್ವಾ, ನಮಗೆ 272 ಬರಲಿಲ್ವಾ, 300 ಅದೆಲ್ಲ ವಿಷಯ ಇಲ್ಲಿ. ಒಂಥರ ತಡೆರಹಿತ ಒಂದು ಓಟ ಇತ್ತಲ್ಲ, ಈ ಓಟಕ್ಕೆ ಮೊದಲು ನಾವು ಬ್ರೇಕ್ ಹಾಕಿದ್ದೀವಿ. ಹೇಗೆ ಬೇಕಾದರೂ ಹೋಗಬಹುದು ನಾನು ಅಂತ ಅಂದುಕೊಂಡಿದ್ದವರಿಗೆ ಹೀಗೆ ನಡಿಬೇಕು ನೀವು ಅಂತ ನಾವು ಒಂದು ಪಾಠ ಕಲಿಸಿದ್ದೀವಿ. ಅದೇ ನಮ್ಮ ದೊಡ್ಡ ಸ್ಟ್ರೆಂತ್, ಇದು ಅದೇ ನಮ್ಮ ದೊಡ್ಡ ಗೆಲುವು ಇಲ್ಲಿ ಅಂತ ರಾಜ್ಯ ನಾಯಕರೊಂದಿಗೆ ಸಭೆ ನಡೆಸಿ ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರಂತೆ. ಕರ್ನಾಟಕದಲ್ಲಿ ಸುಮಾರು 14-15 ಕ್ಷೇತ್ರನ ಗೆಲ್ಲುವಂಥ ನಿರೀಕ್ಷೆ ಇತ್ತು, ಆಗಲಿಲ್ಲ. ಆದರೆ 9 ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆದ್ದುಕೊಂಡಿದ್ದೀವಿ. ಇದೀಗ ಕೇವಲ 9 ಗೆದ್ದಿದ್ದೀವಿ ಅಂಥೇಳಿ ಯಾರೂ ಕೂಡ ಎದೆಗುಂದಬೇಡಿ. ನಿರಂತರವಾಗಿ ಜನಗಳ ಸಮಸ್ಯೆಯನ್ನು ಆಲಿಸಿ, ನೀವು ಪಕ್ಷ ಸಂಘಟನೆಯನ್ನು ಮಾಡಿ, ವಿರೋಧ ಪಕ್ಷದಲ್ಲಿ ಇದ್ದುಕೊಂಡೇ ಹೋರಾಟ ಮಾಡೋಣ, ಮುಂದೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಲಹೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಏನು ಮಾತನಾಡಬಹುದು ರಾಹುಲ್ ಗಾಂಧಿ ಅಂತ ಒಂದು ಕುತೂಹಲ ಇತ್ತು. ರಾಹುಲ್ ಗಾಂಧಿ ಅವ್ರು ಹೇಳಿರೋ ಪ್ರಕಾರ, ಅಂದರೆ ಯಾರೂ ಸೋಲದ ಯಾರೂ ಗೆಲ್ಲದ ಚುನಾವಣೆ ಇದು, ಒಂದು ಲಗಾಮ್ ಹಾಕಿದ್ದೀವಿ ನಾವು ನರೇಂದ್ರ ಮೋದಿ ಅವರ ತಡೆರಹಿತ ಓಟಕ್ಕೆ, ಒಂದು ಅಂಕುಶ ಹಾಕಿದ್ದೀವಿ ನಾವು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಎದೆಗುಂದಬೇಡಿ ಅಂಥೇಳಿ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು 15 ಸೀಟ್ ಬರಬಹುದು ಅಂತ ಎಣಿಕೆ ಮಾಡಿದ್ವಿ, ಸೊ ಅದು 9ಕ್ಕೆ ನಿಂತುಕೊಳ್ತು ಅಂತ ಮಾತು ಹೇಳಿದ್ದಾರೆ. ಅದರ ಜೊತೆಗೇ ಯಾರೂ ಕೂಡ ಹೆದರಬೇಡಿ ಅಂತ ಕೂಡ ಒಂದು ಮಾತು ಹೇಳಿದ್ದಾರೆ. ಏನೇನು ಚರ್ಚೆ ನಡೆದಿದೆ ಅಲ್ಲಿ ಅಂತ? ರಮಕಾಂತ್, ಇವತ್ತು ಸುಳ್ಳು ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕಾರಣಕ್ಕೆ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿಯ ಕೇಶವ್ ಪ್ರಸಾದ್ ಅವರು ದೂರನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು, ಕೋರ್ಟ್ಗೂ ಕೂಡ ಹಾಜರಾದ್ರು. ತದನಂತರದಲ್ಲಿ ಅವರು ಕಾಂಗ್ರೆಸ್ ನಾಯಕರ ಜೊತೆ ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಪರಾಜಿತಗೊಂಡಂತವರು ಹಾಗೆ ಗೆದ್ದಂತಹ ಅಭ್ಯರ್ಥಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಹಾಗೆ ಸಚಿವರ, ಶಾಸಕರ ಜೊತೆ ಕೂಡ ಸಭೆಯನ್ನ ಮಾಡ್ತಾರೆ. ಸೋತು ಮತ್ತೆ ಗೆದ್ದಂತವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಸೋತವರಿಗೆ ಧೈರ್ಯವನ್ನ ತುಂಬುವಂತ ಒಂದು ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ತದನಂತರ ಅವರಿಗೆ ಸಾಕಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಕೊಡ್ತಾರೆ. ಈ ಸಂದರ್ಭದಲ್ಲೇ ಅವರು ಸೋತಂತವ್ರಿಗೆ ಬಹಳಷ್ಟು ಧೈರ್ಯವನ್ನ ತುಂಬ್ತಾರೆ. ಯಾಕಂದ್ರೆ ನಾವು ಈ ಬಾರಿನೂ ಕೂಡ 400ಕ್ಕೂ ಹೆಚ್ಚು ಸೀಟುಗಳನ್ನ ಗೆದ್ದು ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಹೇಳ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಅವರ ನಾಗಾಲೋಟಕ್ಕೆ ನಾವು ಬ್ರೇಕ್ ಅನ್ನ ಹಾಕಿದ್ದೇವೆ. ಚುನಾವಣೆಯಲ್ಲಿ ಮತದಾರರು ಇವತ್ತು ನಮ್ಮ ಕಡೆ ತಿರುಗಿದ್ದಾರೆ. ಹಾಗಾಗಿ ನೀವು ಯಾರು ಕೂಡ ಹೆದರಬೇಡಿ, ಸೋಲಿಗೆ ಪರಾಮರ್ಶೆಯನ್ನ ಮಾಡ್ಕೊಳ್ಳೋಣ, ಸೋಲಿಗೆ ಕಾರಣಗಳೇನು ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ, ಅದರ ಒಂದು ವರದಿಯನ್ನ ಪಡ್ಕೊಂಡು ನಂತರದಲ್ಲಿ ಅದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತೇವೆ. ಗೆದ್ದಂತವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ನೀವು ರಾಜ್ಯದ ಜನರ ಪರವಾಗಿ ಕೆಲಸವನ್ನ ಮಾಡಬೇಕು, ಸಂಸತ್ತಿನಲ್ಲಿ ರಾಜ್ಯದ ಜನರ ಪರವಾಗಿ ನೀವು ಧ್ವನಿಯನ್ನ ಎತ್ತಿ ಅಂತೇಳಿ ಅವ್ರಿಗೂ ಕೂಡ ಸಲಹೆಗಳನ್ನ ಕೊಡ್ತಾರೆ ಗೆದ್ದಂತಹ ಅಭ್ಯರ್ಥಿಗಳಿಗೆ. ತದನಂತರ ಅವರಿಗೆ ಒಂದು ಕೆಲವಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ನಾವು ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ NDA ಮೈತ್ರಿಕೂಟಕ್ಕೆ ನಾವು ತೀವ್ರವಾಗಿ ಪೈಪೋಟಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದೇವೆ. ಅವರ ಓಟಕ್ಕೆ ಬ್ರೇಕ್ ಅನ್ನ ಹಾಕಿದ್ದೇವೆ. ನಾನೇ ಅನ್ನುವಂಥವ್ರಿಗೆ ಇವತ್ತು ಒಂದು ಕಡೆ ಸೈಲೆಂಟ್ ಮಾಡಿದ್ದೇವೆ. ಹೀಗೆ ಮುಂದುವರೆದಿದ್ದೆ ಆದ್ರೆ 3 ತಿಂಗಳ ಒಳಗೆ
ಮತ್ತೆ ನಮಗೆ ಉತ್ತಮವಾದಂತ ಅವಕಾಶ ಬರಬಹುದು ಅನ್ನುವಂತ ಒಂದು ಮಾತನ್ನು ಕೂಡ ಆ ಸಭೆಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಅಂದ್ರೆ ಇರುವಂತಹ NDA ಮೈತ್ರಿಕೂಟದಲ್ಲೇ ಬಿರುಕು ಬೀಳುವಂತ ಸಾಧ್ಯತೆಗಳಿದೆ. ಅದು ಬಿರುಕು ಉಂಟಾಗಿದ್ದೇ ಆದರೆ ಅದು ನಮ್ಗೆ ಪ್ಲಸ್ ಆಗತ್ತೆ, ನಾವು ಅಧಿಕಾರಕ್ಕೆ ಬರಬಹುದು, ಅಲ್ಲಿಯವರೆಗೆ ಪ್ರತಿಪಕ್ಷವಾಗಿ ನಾವು ಕೆಲಸವನ್ನ ಮಾಡೋಣ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ತುಂಬುತ್ತಾರೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.